ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಸುರೇಶ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಿಎಂ ನಿರಾಕರಿಸಿದ್ದಾರೆ. ನವೆಂಬರ್ ಕ್ರಾಂತಿಯೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ಜನರು ಅಧಿಕಾರವನ್ನ ಕೊಟ್ಟಿದ್ದಾರೆ. ಮತ್ತೆ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ಚಾಮರಾಜನಗರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಡಿಕೆ ಸುರೇಶ್ ಅವರ ಮಾತಿನ ತಾತ್ಪರ್ಯ ಮತ್ತೆ ವಚನಭ್ರಷ್ಟರಾಗಬೇಡಿ, ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವವರು ಅಂತ ಅವರದ್ದು. ಇವರೇನು ಹೇಳಿದ್ದಾರೆ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು. ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 20 ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆನ ನಾವೇ ಗೆಲ್ತೀವಿ. ಅಲ್ಲ, 5 ವರ್ಷ ನೀವೇ ಇರ್ತೀರಾ ಅಂತ ಸರ್. 5 ವರ್ಷ ನೀವೇ ಇರ್ತೀರಲ್ಲೋದೇ ಚರ್ಚೆಗಳು ಸಖತ್ತು ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು ಅಲ್ಲ ಸರ್, 2013ರಲ್ಲಿ ಸರ್ 2013ರಲ್ಲಿ ಆ ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗೆ ಚರ್ಚೆಗಳಾಗ್ತಾ ಇದೆ ಸರ್. 2 ವರ್ಷ ಆಯ್ತು ಸರ್. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇದೆ. ಅನಾವಶ್ಯಕ ಚರ್ಚೆ ನಡೀತಾ ಇದೆ. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು. 2 ವರ್ಷ ಆದಮೇಲೆ ರೀಸಬಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಡಿ ಕೆ ಸುರೇಶ್ ಅವರ ಮಾತಿನ ತಾತ್ಪರ್ಯ, ಈ ಕಡೆಗೆ ಮುಖ್ಯಮಂತ್ರಿಗಳು ನಾನು 2.5 ವರ್ಷ ಸಂಪುಟ ಪುನರ್ರಚನೆ ರೀಶಫಲ್ ವಿಚಾರದಲ್ಲಿ ಮಾತನಾಡಿದ್ದೆ, ಅದನ್ನೇ ಈ ಥರ ಮಾತನಾಡ್ತಾ ಇದ್ರಂತ ಮಾನ್ಯ ಮುಖ್ಯಮಂತ್ರಿಗಳದ್ದು. ಇದೊಂದು ರೀತಿಯಾಗಿ ನಮಗೆ 2020 ಸರ್ಕಾರ JDS ಮತ್ತು BJP ಅದು ನೆನಪಾಗ್ತಾ ಇದೆ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರದ್ದು ವಚನ ಭ್ರಷ್ಟ ಅನ್ನುವಂಥ ಆರೋಪವನ್ನ, ಕಳಂಕವನ್ನ ಮಾನ್ಯ ಕುಮಾರಸ್ವಾಮಿ ಅವರು ಹೊತ್ಕೊಳ್ಳುವಂಥ ಪರಿಸ್ಥಿತಿ ಅವತ್ತು ಬಂತು. ಅದೇ ರೀತಿ ಗಾಳವನ್ನ ಈಗ ಡಿ ಕೆ ಸುರೇಶ್ ಅವರು ಉಳಿಸ್ತಾ ಇದ್ದಾರೆ ಎಮೋಷನಲ್ ಆಗಿ. ಈ ಮಾತಿನ ತಾತ್ಪರ್ಯಗಳೇನು ಇಬ್ಬರದ್ದು ಕೂಡ? ಅರುಣ್, ಒಂದಂತೂ ಕ್ಲಿಯರ್ ಆಯಿತು. ಇಷ್ಟು ದಿನ ಪವರ್ ಶೇರ್ ವಿಚಾರವಾಗಿ ಏನೆಲ್ಲ ಗದ್ದಲಗಳಿತ್ತು, ಅದಕ್ಕೆ ಇಬ್ಬರೂ ಕೂಡ ಈಗ ಒಂದು ರೀತಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅರ್ಥ ಅಂದರೆ ನಾನು 2.5 ವರ್ಷ ಅಂತ ಹೇಳಿದ್ದೆ, ಪವರ್ ಶೇರ್ಗಲ್ಲ, ಕ್ಯಾಬಿನೆಟ್ ಪುನರ್ರಚನೆ ಆಗಲಿ ಅಂತ CM ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಕಡೆ ಡಿ ಕೆ ಸುರೇಶ್ ಅವರು ಹೇಳ್ತಾರೆ, ಎಲ್ಲ ಒಂದು ಕಡೆ ವಚನ ಕೊಟ್ಟ ಮಾತನ್ನ ಅವರು ಎಲ್ಲೋ ಯಾವತ್ತೂ ಕೂಡ ತಪ್ಪೋದಿಲ್ಲ, ಕೊಟ್ಟ ಮಾತಿನಂತೆ ನಡೀತಾರೆ ಅಂತ. ಇನ್ನೊಂದು ಕಡೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತನಾಡ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಅಗ್ರೆಸಿವ್ ಮೂಡ್ಗೆ ಈಗಾಗಲೇ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದು ಹತ್ತಿರವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ವಿಚಾರಗಳು ಒಂದು ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅಗ್ರೆಸಿವ್ ಮೂಡ್ಗೆ ಹೋದ್ರಷ್ಟೇ ನಮಗೆ ಒಂದು ರೀತಿಯಲ್ಲಿ ಉಳಿಗಾಲ ಅನ್ನೋದು ಇಬ್ಬರಿಗೂ ಕೂಡ ಗೊತ್ತಾಗಿರ್ಬೋದು. ಹಾಗಾಗಿ 2 ಕ್ಯಾಂಪಿಂದನೂ ಕೂಡ ನಿನ್ನೆಯಿಂದ ಅಗ್ರೆಸಿವ್ ಮೂಡ್ಗೆ ತಿರುಗಿರ್ತಕ್ಕಂಥದ್ದು. ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯ ಕೂಡ ಸಾಕಷ್ಟು ಅನುಭವಿ ರಾಜಕಾರಣಿ. ಯಾವಾಗ ಏನ್ ಪಟ್ಟನ್ನ ಹಾಕ್ಬೇಕು ಅಂತ ದೇವೇಗೌಡರಷ್ಟೇ ಒಂದ್ ರೀತಿಯಲ್ಲಿ ಕರಗತ ಮಾಡ್ಕೊಂಡಂತ ರಾಜಕಾರಣಿ ಅಂತ ಅವ್ರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದ್ ರೀತಿಯಲ್ಲಿ ಕಳೆದ 3-4 ದಿನಗಳಿಂದ ಬೇರೆ ಬೇರೆ ರೀತಿಯ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ. ಜೊತೆಗೆ ಆ ಮಾತನ್ನು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ತಕ್ಷಣಕ್ಕೆ ಬಿಟ್ಕೊಡೋದಿಲ್ಲ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಯಾಕೆಂದ್ರೆ ಇವತ್ತಿಗೆ 2.5 ವರ್ಷ. ಹಾಗಾಗಿ ಅದಿಲ್ಲ ಅನ್ನೋದನ್ನ ಒಂದ್ ರೀತಿಯಲ್ಲಿ ಸಂದೇಶವನ್ನ ಕಳಿಸೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಒಂದ್ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಮಾತುಗಳು ಬರ್ತಾ ಇದೆ. ಇನ್ನೊಂದ್ ಕಡೆ ಅದಿದೆ ಅಂತಾನು ಕೂಡ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದು ಇಲ್ಲ ಮತ್ತೆ ಇದೆ ಅನ್ನೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಆ ಉತ್ತರ ಡಿಸೆಂಬರ್ನಲ್ಲಿ ಏನಾದ್ರೂ ಆ ಟೈಮ್ ಬಾಂಬ್ ಫಿಕ್ಸ್ ಆಗುತ್ತೋ ಅಥವಾ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕು ಅವರು.